ರಾಜ್ಯ ಸೇರಿದಂತೆ ದೇಶದಾದ್ಯಂತ ವಕ್ಫ್ ಆಸ್ತಿ ವಿಚಾರ ಸಾಕಷ್ಟು ಸುದ್ದಿಯಾಗಿತ್ತು, ಸದ್ದು ಮಾಡಿತು. ಈಗ ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲಿಕ್ಕೆ ಸುಪ್ರೀಂ ಕೋರ್ಟ್ ಈಗ ನಕಾರ ಮಾಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆಗೆ ಇಲ್ಲಿ ತಡೆ ನೀಡಲಿಕ್ಕೆ ಸುಪ್ರೀಂ ಕೋರ್ಟ್ ನಕಾರ ಮಾಡ್ತಾ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲಿಕ್ಕೆ ಸೂಕ್ತ ಕಾರಣಗಳಿಲ್ಲ, ಇದು ಸುಪ್ರೀಂ ಹೇಳ್ತಾ ಇರುವಂಥದ್ದು. ಕೆಲವೊಂದು ಅಂಶಗಳ ಪುನರ್ ಪರಿಶೀಲನೆಗೆ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ. ತಿದ್ದುಪಡಿ ಕಾಯ್ದೆಗೆ ತಡೆ ಕೋರಿ ಸಲ್ಲಿಸಿದ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ ವಜಾಗೊಳಿಸಿದೆ. ರಾಜ್ಯಗಳು ಕಾನೂನು ರೂಪಿಸುವವರೆಗೂ ಕೂಡ ತಡೆಯಾಜ್ಞೆಯನ್ನ ಈಗ ಸುಪ್ರೀಂ ಕೋರ್ಟ್ ಕೊಟ್ಟಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ವಕ್ಫ್ ಬೋರ್ಡ್ನಲ್ಲಿ 3ಕ್ಕಿಂತ ಹೆಚ್ಚು ಮುಸ್ಲಿಮೇತರ ಸದಸ್ಯರು ಇರಬಾರ್ದು. ಅಂದ್ರೆ ಈ ಬೋರ್ಡ್ನಲ್ಲಿ 3ಕ್ಕಿಂತ ಹೆಚ್ಚು ಮುಸ್ಲಿಮೇತರ ಸದಸ್ಯರು ಇರಬಾರ್ದು. ವಕ್ಫ್ ತಿದ್ದುಪಡಿ ಕಾಯ್ದೆ ಸಂಬಂಧ 3 ಆಕ್ಷೇಪಗಳ ಬಗ್ಗೆ ಒಂದು ಕಡೆ ವಿಚಾರಣೆ, ಮತ್ತೊಂದು ಕಡೆ ವಕ್ಫ್ನ ಕೆಲವು ವಿಭಾಗಗಳಿಗೆ ತಡೆಯಾಜ್ಞೆಯನ್ನು ಸುಪ್ರೀಂ ಕೋರ್ಟ್ ನೀಡಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಯಾಕಂದರೆ ಸಾಕಷ್ಟು ವಕ್ಫ್ ಆಸ್ತಿ ಇವಾಗ ನಮಗೆ ಸಂಬಂಧಪಟ್ಟಿದ್ದು ಅಂತ ಹೇಳಿಬಿಟ್ಟು ಅದ್ರ ಮಂಡಳಿಯವರು ಸಾಕಷ್ಟು ಆಸ್ತಿಯನ್ನು ಎಲ್ಲ ಒಂದು ಕಡೆ ಗುರುತು ಮಾಡಿದ್ರು, ಮತ್ತು ಅದನ್ನು ವಶಪಡಿಸ್ಕೊಳ್ಳಿಕ್ಕೂ ಕೂಡ ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ರು. ಮತ್ತು ಸಾಕಷ್ಟು ರೈತರು ಇದು ನಮ್ಮ ಜಮೀನನ್ನು ವಶಪಡಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ಒಂದಿಷ್ಟು ಅಳಲನ್ನು ಕೂಡ ತೋಡ್ಕೊಳ್ತಾ ಇದ್ರು. ಆ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಮೆಟ್ಟಿಲು ಕೂಡ ಏರ್ತು ಈ ಒಂದು ಕೇಸು. ಈಗ ಸುಪ್ರೀಂ ಕೋರ್ಟೇ ಈಗ ಇದಕ್ಕೊಂದು ತಡೆಯನ್ನು ಕೊಟ್ಟಿದೆ. ಅಂದರೆ ಇದನ್ನು ತಾತ್ಕಾಲಿಕ ತಡೆ, ಇದು ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆಗೆ ಈಗೇನು ತಡೆ ನೀಡಲಿಕ್ಕೆ ಒಂದು ಕಡೆ ಸುಪ್ರೀಂ ಕೋರ್ಟ್ ಈಗ ನಕಾರ ಮಾಡಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ವಕ್ಫ್ ಬೋರ್ಡ್ ತಿದ್ದುಪಡಿ ತಡೆಗೆ ಈಗ ಸುಪ್ರೀಂ ಕೋರ್ಟ್ ಈಗ ನಕಾರ ಮಾಡ್ತಾ ಇದೆ. ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ 3 ಆಕ್ಷೇಪಕ್ಕೆ ಈಗ ತಡೆ ಕೋರಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಂದು, ವಕ್ಫ್ ಆಸ್ತಿಗಳ ಡಿನೋಟಿಫಿಕೇಷನ್ಗೆ ಅವಕಾಶ. ಇನ್ನೊಂದು ಕಡೆ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೆ ಈಗ ಆಕ್ಷೇಪ ವ್ಯಕ್ತಪಡಿಸಿದೆ. ಇನ್ನು ವಕ್ಫ್ ಆಸ್ತಿಯನ್ನು ನಿರ್ಧರಿಸುವ ಜಿಲ್ಲಾಧಿಕಾರಿಗಳ ಪರಮಾಧಿಕಾರಕ್ಕೂ ಈಗ ತಡೆಯನ್ನು ಒಡ್ಡಿದೆ ಸುಪ್ರೀಂ ಕೋರ್ಟ್. ಇನ್ನು ವಕ್ಫ್ ತಿದ್ದುಪಡಿ ಕಾಯ್ದೆಯಲ್ಲಿ 3 ಆಕ್ಷೇಪಕ್ಕೆ ಈಗ ಸುಪ್ರೀಂ ಕೋರ್ಟ್ ತಡೆ ಒಡ್ಡಿದೆ. ಅದರಲ್ಲಿ ಒಂದು, ವಕ್ಫ್ ಆಸ್ತಿಗಳ ಡಿನೋಟಿಫಿಕೇಷನ್ಗೆ ಅವಕಾಶ ನೀಡದಿರುವುದು. ಇನ್ನು ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೆ ಒಂದು ಕಡೆ ಆಕ್ಷೇಪ ಈಗ ವ್ಯಕ್ತವಾಗ್ತಾ ಇದೆ. ಇದು ಸುಪ್ರೀಂ ಕೋರ್ಟು ತಡೆಯನ್ನು ಒಡ್ಲಿಕ್ಕೆ ಈಗ ನಕಾರ ಯಾಕೆ ಮಾಡ್ತಾ ಇದೆ ಅನ್ನಲಿಕ್ಕೆ ಅದಕ್ಕೊಂದಿಷ್ಟು ಕಾರಣಗಳು ಕೂಡ ಇದ್ದಾವೆ. ಕೆಲವೊಂದು ಅಂಶಗಳ ಪುನರ್ ಪರಿಶೀಲನೆಗೆ ಈಗ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈಗ ಆಲ್ರೆಡಿ ಹೇಳಿದಾಗೆ ವಕ್ಫ್ ಆಸ್ತಿಗಳ ಒಂದು ಡಿನೋಟಿಫಿಕೇಷನ್ಗೆ ಅವಕಾಶ ನೀಡಿರೋದಕ್ಕೆ ಈಗ ಆಕ್ಷೇಪವನ್ನು ಸುಪ್ರೀಂ ಕೋರ್ಟ್ ವ್ಯಕ್ತಪಡಿಸ್ತಾ ಇದೆ. ಯಾಕಂದರೆ ಕೋರ್ಟ್ ಆದೇಶವನ್ನು ಪ್ರತಿಯೊಬ್ಬರು ಕೂಡ ಫಾಲೋ ಮಾಡಲೇಬೇಕಾಗ್ತದೆ. ಯಾಕಂದರೆ ಒಂದು ಆದೇಶ ಅದು ಹೊರಡಿಸಿದೆ ಅಂದಾಗ ಅದನ್ನು ಚಾಚು ತಪ್ಪದೆ ಅದನ್ನು ಫಾಲೋ ಮಾಡಬೇಕು. ಜೊತೆಗೆ ವಕ್ಫ್ ಮಂಡಳಿಗಳಲ್ಲಿ ಮುಸ್ಲಿಮೇತರ ಸದಸ್ಯರ ನೇಮಕಕ್ಕೆ ಆಕ್ಷೇಪ ಕೂಡ ವ್ಯಕ್ತವಾಗ್ತಾ ಇದೆ. ಇನ್ನು ವಕ್ಫ್ ಆಸ್ತಿಯನ್ನು ನಿರ್ಧರಿಸುವ ಜಿಲ್ಲಾಧಿಕಾರಿಗಳ ಪರಮಾಧಿಕಾರಕ್ಕೂ ಈಗ ಸುಪ್ರೀಂ ಕೋರ್ಟ್ ಈಗ ತಡೆಯನ್ನು ಒಡ್ಡಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದರೆ ಒಂದಿಷ್ಟು ಇದರಲ್ಲಿ ಗೊಂದಲಗಳಿರೋದಂತೂ ಸತ್ಯ. ಇದಕ್ಕೆ ಒಂದು ಕಡೆ ಇದಕ್ಕೆ ಒಂದು ಶಾಶ್ವತವಾದಂತಹ ಪರಿಹಾರ ಸಿಕ್ಕಿದೆ ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಸಾಕಷ್ಟು ಗೊಂದಲಮಯವಾಗಿತ್ತು. ಮತ್ತೊಂದು ಕಡೆ ಇಲ್ಲಿ ಪರ ವಿರೋಧ, ಸಾಕಷ್ಟು ವಾದ ಪ್ರತಿವಾದ ಎಲ್ಲವೂ ಕೂಡ ನಡೀತು. ಹಾಗಾಗಿ ಇದನ್ನು ಒಂದು ಕಡೆ ಪುನರ್ ಪರಿಶೀಲನೆ ಮಾಡಬೇಕು. ತಿದ್ದುಪಡಿ ಕಾಯ್ದೆಗೆ ಯಾಕೆ ತಡೆಯನ್ನು ಒಡ್ಡಿದೆ ಸುಪ್ರೀಂ ಕೋರ್ಟ್ ಅಂದರೆ ಇಲ್ಲಿ ವಕ್ಫ್ನ ಕೆಲವು ವಿಭಾಗಗಳಿಗೆ ತಡೆಯಾಜ್ಞೆಯನ್ನು ಇಲ್ಲಿ ಕೊಟ್ಟಿರುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲಿಕ್ಕೆ ಸುಪ್ರೀಂ ಕೋರ್ಟ್ ಈಗ ನಕಾರವನ್ನು ವ್ಯಕ್ತಪಡಿಸ್ತಾ ಇದೆ. ಮತ್ತು ಒಂದಿಷ್ಟು ಕಾರಣಗಳು ಕೂಡ ಇದ್ದಾವೆ. ಆ ಕಾರಣಗಳನ್ನು ಕೂಡ ಗಮನಿಸಿದ್ರಿ ನೀವು. ಕೆಲವೊಂದು ಅಂಶಗಳ ಪುನರ್ ಪರಿಶೀಲನೆಗೆ ಸುಪ್ರೀಂ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಸಾಕಷ್ಟು ವಕ್ಫ್ ಬೋರ್ಡನ್ನು ಅಲ್ಲಿ ಕಬಳಿಸ್ಕೊಂಡಿದ್ದಾರೆ, ಅಲ್ಲಿಗ ವಕ್ಫ್ ಬೋರ್ಡ್ಗೆ ಸಂಬಂಧಪಟ್ಟಂಥ ಆಸ್ತಿಯನ್ನು ಕಬಳಿಸ್ಕೊಂಡಿದ್ದಾರೆ ಅನ್ನುವಂತಹ ಒಂದಿಷ್ಟು ಆರೋಪಗಳಿತ್ತು. ಮತ್ತೊಂದು ಕಡೆ ಸಾಕಷ್ಟು ರೈತರು ಇದ್ರ ಬಗ್ಗೆ ಒಂದಿಷ್ಟು ರೈತರ ಪರವಾಗಿಯೂ ಕೂಡ ಸಾಕಷ್ಟು ಜನ ಹೋರಾಟ ಮಾಡ್ತಾಯಿದ್ರು. ಅಂದರೆ ರೈತರಿಗೆ ಸಂಬಂಧಪಟ್ಟಿದ್ದಂತಹ ಜಾಗವನ್ನು ಈ ವಕ್ಫ್ ಬೋರ್ಡ್ ಕಬಳಿಸ್ಕೊಳ್ಳಿಕ್ಕೆ ಮುಂದಾಗ್ತಾ ಇದೆ ಅಂತ ಹೋರಾಟಗಳು ಕೂಡ ನಡೀತಾ ಇದ್ವು. ಈಗಲೂ ಕೂಡ ಅದೇನು ತಾರ್ಕಿಕ ಅಂತ್ಯ ಕಂಡಿದೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ಈ ಎಲ್ಲ ಗೊಂದಲಗಳು, ಜಂಜಾಟಗಳು ಇದೊಂಥರ ಸುಪ್ರೀಂ ಅಂಗಳಕ್ಕೂ ಹೋಗಿ ತಲುಪಿತ್ತು. ಹಾಗಾಗಿ ಇದನ್ನೆಲ್ಲವನ್ನು ಕೂಡ ಆಲಿಸಿದಂತಹ ಸುಪ್ರೀಂ ಕೋರ್ಟು ಈಗ ವಕ್ಫ್ ಬೋರ್ಡ್ ತಿದ್ದುಪಡಿ ಕಾಯ್ದೆಗೆ ತಡೆ ನೀಡಲಿಕ್ಕೆ ಈಗ ಸುಪ್ರೀಂ ಈಗ ನಕಾರವನ್ನು ಅಲ್ಲಿ ಕೊಟ್ಟಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ನಮ್ಮ ದೆಹಲಿ ಪ್ರತಿನಿಧಿ ಸಂತೋಷ್ ಕೊಡ್ತಾ ಹೋಗ್ತಾರೆ. ಸಂತೋಷ್, ವಕ್ಫ್ ಆಸ್ತಿ ವಿಚಾರಕ್ಕೆ ಸಾಕಷ್ಟು ಗೊಂದಲಗಳಿದ್ವು. ಒಂದು ಕಡೆ ವಕ್ಫ್ ಬೋರ್ಡ್ನವರು ನಮ್ಮ ಆಸ್ತಿ ಅಂತ ಅವರು ಒಂದು ಕಡೆ ಮಾರ್ಕ್ ಮಾಡ್ತಾ ಇದ್ರು, ಅದನ್ನೆಲ್ಲ ವಶಪಡಿಸ್ಕೊಳ್ಳಕ್ಕೆ ಮುಂದಾಗ್ತಾ ಇದ್ರು. ಮತ್ತು ರೈತರು ಅದೇ ಸಂದರ್ಭದಲ್ಲಿ
ಇದು ನಮ್ಮ ಆಸ್ತಿ, ಯಾಕೆ ವಕ್ಫ್ ಬೋರ್ಡ್ನವರು ವಶಪಡಿಸ್ಕೊಳ್ತಾ ಇದ್ದಾರೆ ಅಂತ ಒಂದು ಕಡೆ ಅಳಲನ್ನು ಕೂಡ ಸರ್ಕಾರದ ಮುಂದೆ ತೋಡ್ಕೊಳ್ತಾ ಇದ್ರು. ಈ ಎಲ್ಲ ಗೊಂದಲದ ನಡುವೆ ಸುಪ್ರೀಂ ಕೋರ್ಟ್ ಈಗ ಒಂದು ತಡೆ ಒಡ್ಲಿಕ್ಕೆ ಈಗ ನಕಾರವನ್ನು ಮಾಡ್ತಾ ಇದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಏನೆಲ್ಲ ಹೆಚ್ಚಿನ ಡೀಟೇಲ್ ಸಿಗ್ತಾ ಇದೆ ಸಂತೋಷ್? ಸಚಿನ್, ಪ್ರಮುಖವಾಗಿ ಇತ್ತೀಚೆಗೆ ಜಾರಿಗೆ ಬಂದಂತಹ ವಕ್ಫ್ ತಿದ್ದುಪಡಿ ಮಸೂದೆ 2025ರ ಈ ಒಂದು ಮಸೂದೆಯನ್ನು ಗಮನಿಸೋದಾದ್ರೆ ಸಹಜವಾಗಿ ಇದರಲ್ಲಿ ಕೇಂದ್ರ ಸರ್ಕಾರ ಇತ್ತೀಚೆಗೆ ಅನುಮೋದನೆಗೊಳಿಸಿದಂತಹ ಈ ಒಂದು ಮಸೂದೆಯಲ್ಲಿ ಬಹುತೇಕ ಎಲ್ಲವೂ ಕೂಡ ಸರ್ಕಾರದ ಹಿಡಿತದಲ್ಲಿ ಇರುವಂತೆ ಮಸೂದೆಗಳು ಕೂಡ ಅಂಗೀಕಾರವಾಗಿದ್ದನ್ನಲ್ಲಿ ಗಮನಿಸಬೇಕಾಗುತ್ತೆ. ಲೋಕಸಭೆ ಮತ್ತು ರಾಜ್ಯಸಭೆ ಎರಡೂ ಕಲಾಪಗಳಲ್ಲೂ ಕೂಡ ಸದನದಲ್ಲೂ ಕೂಡ ಇದನ್ನ ಒಮ್ಮತದಿಂದ ಅಂಗೀಕಾರ ಮಾಡೋದಕ್ಕೂ ಕೂಡ ಮುಂದಾಗಿತ್ತು. ಆದರೆ ಇದನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ಗೆ ವಕ್ಫ್ ಮಂಡಳಿ ಕೂಡ ಹೋಗಿದ್ದನ್ನಲ್ಲಿ ಗಮನಿಸಬೇಕಾಗುತ್ತೆ. ಆದರೆ ಇಲ್ಲಿ ಮುಸ್ಲಿಂ ಬೋರ್ಡ್ ಏನಿತ್ತು ಅದು ತನ್ನ ಒಂದು ಕೆಲವೊಂದಿಷ್ಟು ಅಂಶಗಳನ್ನು ಮುಂದಿಟ್ಟುಕೊಂಡು ತಮ್ಮ ವಾದವನ್ನ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿತ್ತು ಕೂಡ. ಯಾಕೆಂತ ಹೇಳಿದ್ರೆ ಇದು ಮುಖ್ಯವಾಗಿ ವಕ್ಫ್ಗೆ ಸಂಬಂಧಪಟ್ಟಂತಹ ಭೂಮಿಯನ್ನು ಸಂಪೂರ್ಣವಾಗಿ ಸರ್ಕಾರ ತಮ್ಮ ವಶಕ್ಕೆ ತೆಗೆದುಕೊಳ್ತಾ ಇದೆ. ಇದರಲ್ಲಿ ಯಾವುದೇ ರೀತಿಯಾದಂತಹ ಇನ್ವಾಲ್ವ್ಮೆಂಟ್ ಅನ್ನ ಮುಸ್ಲಿಂ ಸಮುದಾಯದ ಕೆಲವೊಂದಿಷ್ಟು ವ್ಯಕ್ತಿಗಳಿಗೆ ಅಥವಾ ಅನುಭವಿ ಇರುವಂತಹ ವ್ಯಕ್ತಿಗಳಿಗೆ ಅಥವಾ ಸಂಸ್ಥೆಗಳಿಗೆ ಅವಕಾಶವನ್ನ ನೀಡಲಾಗ್ತಾ ಇಲ್ಲ. ಸುಮಾರು ವರ್ಷಗಳಿಂದಲೂ ಕೂಡ ಇಲ್ಲಿ ವಕ್ಫ್ ಬೋರ್ಡ್ ಅನ್ನ ಇಲ್ಲಿ ನಾವು ನಡೆಸಿಕೊಂಡು ಬರಲಾಗ್ತದೆ. ಆದರೆ ಈಗ ಅದೆಲ್ಲವೂ ಕೂಡ ಸರ್ಕಾರದ ಹಿಡಿತದಲ್ಲಿರೋದ್ರಿಂದ ಅದರಲ್ಲೂ ಕೂಡ ಮುಖ್ಯವಾಗಿ ಆಯಾ ಜಿಲ್ಲೆಗೆ ಸಂಬಂಧಪಟ್ಟಂತ ಡಿಸಿಯ ಹಿಡಿತದಲ್ಲಿ ಈ ಒಂದು ವಕ್ಫ್ ಬೋರ್ಡ್ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದನ್ನ ಕೇಂದ್ರ ಸರ್ಕಾರ ಅನುಮೋದನೆ ಕೂಡ ಗೊಳಿಸಿತ್ತು. ಅದನ್ನ ಪ್ರಶ್ನಿಸಿದಾಗ ಸುಪ್ರೀಂ ಕೋರ್ಟ್ ಕಳೆದ 3 ದಿನಗಳಿಂದಲೂ ಕೂಡ ಇತ್ತೀಚೆಗೆ ಅದನ್ನ ವಾದ ಮತ್ತು ಪ್ರತಿವಾದವನ್ನ ಆಲಿಸಿತ್ತು. ಇವತ್ತು ಒಂದು ಮಧ್ಯಂತರ ಆದೇಶವನ್ನ ಸದ್ಯಕ್ಕೆ ಕೊಟ್ಟಿರುವಂತ ಗಮನಿಸಬೇಕಾಗುತ್ತೆ. 3 ಅಂಶಗಳನ್ನ ಇವತ್ತು ಸುಪ್ರೀಂ ಕೋರ್ಟ್ ಒಂದು ಮಧ್ಯಂತರ ಆದೇಶದಲ್ಲಿ ಪ್ರಸ್ತಾಪವನ್ನು ಮಾಡಿದೆ. ಮುಖ್ಯವಾಗಿ ಮಂಡಳಿಯಲ್ಲಿ ಒಟ್ಟು 11 ಸದಸ್ಯರಲ್ಲಿ 4ಕ್ಕಿಂತ ಹೆಚ್ಚು ಮುಸ್ಲಿಮೇತರ ಸದಸ್ಯರು ಇರಬಾರದು ಅಂತ. ಯಾಕೆಂತ ಹೇಳಿದ್ರೆ ಈ ಹಿಂದೆ ಬಹುತೇಕ ಮುಸ್ಲಿಂ ಸದಸ್ಯರುಗಳಿಗೆ ಅವಕಾಶವನ್ನ ಕಡಿಮೆ ಕಲ್ಪಿಸಲಾಗಿತ್ತು. ಹಾಗಾಗಿ ಇವತ್ತಿನ ಈ ಒಂದು ಮಧ್ಯಂತರ ಆದೇಶದಲ್ಲಿ 4ಕ್ಕಿಂತ ಹೆಚ್ಚು ಯಾವುದೇ ಕೂಡ ಮುಸ್ಲಿಮೇತರ, ಯಾಕೆಂತ ಹೇಳಿದ್ರೆ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಅತಿ ಹೆಚ್ಚು ಸರ್ಕಾರಿ ಅಧಿಕಾರಿಗಳನ್ನು ಒಳಗೊಂಡಂತಹ ಈ ಒಂದು ಸಮಿತಿಯನ್ನ ಕೇಂದ್ರ ಸರ್ಕಾರ ರಚನೆ ಮಾಡಿತ್ತು. ಎರಡನೇ ಒಂದು ಮಧ್ಯಂತರ ಆದೇಶದಲ್ಲಿ ಇಲ್ಲಿ ಗಮನಿಸೋದರೆ ರಾಜ್ಯ ಮಂಡಳಿಗಳಲ್ಲಿ ಒಟ್ಟು 3ಕ್ಕಿಂತ ಹೆಚ್ಚು ಮುಸ್ಲಿಮೇತರ ಸದಸ್ಯರು ಇರಬಾರದು ಅಂತ. ಇದರ ಜೊತೆಗೆ ವಕ್ಫ್ ತಿದ್ದುಪಡಿ ಕಾಯ್ದೆ ಈ ಒಂದು ಪ್ರಮುಖ ಅಂಶದಲ್ಲಿ ಜಿಲ್ಲಾಧಿಕಾರಿ ಹಿಡಿತದಲ್ಲಿಯೇ ಎಲ್ಲವೂ ಕೂಡ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತಹ ಒಂದು ವಾದ ಪ್ರತಿವಾದ ವಿವರಣೆ ಜೊತೆಗೆ ಕಾನೂನುಗಳನ್ನು ಜಾರಿಗೆ ತರುವಂತದ್ದು ಇದೆಲ್ಲವೂ ಕೂಡ ಅವರ ಅಡಿಯಲ್ಲಿ ಬರ್ತಾ ಇತ್ತು. ಈಗ ಅದನ್ನು ಕೂಡ ತೆಗೆದು ಹಾಕುವಂತ ಕೆಲಸಕ್ಕೆ ಸುಪ್ರೀಂ ಕೋರ್ಟ್ ಸದ್ಯಕ್ಕೆ ಮುಂದಾಗಿದೆ. ಆದ್ರೆ ಈ 3 ವಿಷಯಗಳನ್ನ ಬದಲಾವಣೆ ಮಾಡೋದಕ್ಕೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಮುಂದಾಗಿರೋದ್ರಿಂದ ಸದ್ಯಕ್ಕೆ ಮುಸ್ಲಿಂ ಸಮುದಾಯಗಳಿಗೆ ಜೊತೆಗೆ ಮುಸ್ಲಿಂ ಈ ಒಂದು ಕೆಲವೊಂದಿಷ್ಟು ಸಮಿತಿಗಳೇನು ವಕ್ಫ್ ಬೋರ್ಡ್ ಸಮಿತಿಗಳು ಇದೆಲ್ಲವೂ ಕೂಡ ಕೆಲವೊಂದಿಷ್ಟು ತಮ್ಮ ಒಂದು ಪ್ರಯತ್ನವನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಈ ಹಿಂದೆ ವ್ಯಕ್ತಪಡಿಸಿತ್ತು. ಜೊತೆಗೆ ಬದಲಾವಣೆಯನ್ನು ತರಬೇಕು, ಸಂಪೂರ್ಣವಾಗಿ ಹಿಡಿತವನ್ನು ಸರ್ಕಾರದ ಮಟ್ಟದಲ್ಲಿ ನಿಯಂತ್ರಣ ಮಾಡಿದ್ದಾದಲ್ಲಿ ಈ ಹಿಂದಿನಿಂದಲೂ ಕೂಡ ನಡೆದುಕೊಂಡು ಬಂದಂತಹ ಈ ವಕ್ಫ್ ಆಸ್ತಿಗೆ ಸಂಬಂಧಪಟ್ಟಂತೆ ಹಲವು ರೀತಿಯಾದಂತಹ ಒಂದು ವ್ಯವಸ್ಥೆಗಳನ್ನ ಇಲ್ಲಿ ಕಲ್ಪಿಸಲಾಗಿದೆ. ಇದೆಲ್ಲವೂ ಕೂಡ ಊರ್ಜಿತವಾಗುತ್ತೆ ಅನ್ನುವಂಥದ್ದನ್ನು ಕೂಡ ವ್ಯಕ್ತಪಡಿಸಿತ್ತು. ಈಗ ಅದಕ್ಕೆ ಮನ್ನಣೆ ಕೊಟ್ಟಂತೆ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದ ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.